ಸಾಮಾಜಿಕ ಶೈಕ್ಷಣಿಕ ಬೆಳವಣಿಗೆಗೆ ಮಠ ಮಾನ್ಯಗಳ ಕೊಡುಗೆ ಅಪಾರ. ಶರಣ ಪ್ರಕಾಶ್ ಆರ್ ಪಾಟೀಲ್. ರಾಜ್ಯದ ಮಠ ಮಾನ್ಯಗಳು ಜಾತಿ ಧರ್ಮ ಎನ್ನದೆ ಎಲ್ಲ ಸಮುದಾಯಗಳಿಗೆ ಅನ್ನದಾಸೋಹದ ಜೊತೆಗೆ ಅಕ್ಷರ ನೀಡಿ ಸಲಹುವ ಕರುನಾಡಿನಲ್ಲಿ ಶೈಕ್ಷಣಿಕ ಕ್ರಾಂತಿ ಮಾಡಿವೆ ಎಂದು ರಾಜ್ಯ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಆರ್ ಪಾಟೀಲ್ ತಿಳಿಸಿದ್ದಾರೆ. ಅವರು ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ನಡೆದ ಶ್ರೀ ಪುಷ್ಪಗಿರಿ ಆರೋಗ್ಯ ವಿಜ್ಞಾನ ಸಂಸ್ಥೆಗಳ ಹಾಗೂ ಶ್ರೀ ಪುಷ್ಪಗಿರಿ ಇನ್ಫೋಟೆಕ್ ಸಾಫ್ಟ್ವೇರ್ ಕಂಪನಿಯ ಉದ್ಘಾಟನಾ ಸಮಾರಂಭದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಮಠಗಳು ಹಾಗೂ ಮಾನ್ಯ ಸ್ವಾಮೀಜಿಗಳು ಸಾರ್ವಜನಿಕ ಹಿತಾಸಕ್ತಿಯಿಂದ ಜನರ ಕಲ್ಯಾಣಕ್ಕಾಗಿ ಅನೇಕ ಸಂಸ್ಥೆಗಳನ್ನು ಪ್ರಾರಂಭಿಸುತ್ತಿದ್ದಾರೆ. ಇದರಿಂದ ಜನತೆಗೆ ಅನುಕೂಲವಾಗುತ್ತದೆ. ಕೇವಲ ಅನ್ನದಾಸೋಹ ಅಲ್ಲದೆ ವಿದ್ಯಾದಾಸೋಹದ ಮೂಲಕವೂ ಸಮಾಜದ ಬೆಳವಣಿಗೆಗೆ ಸಹಕಾರ ನೀಡುತ್ತಿದ್ದಾರೆ. ಸಮಾಜಮುಖಿಯಾಗಿ ಎಲ್ಲ ವರ್ಗದ ಜನರನ್ನು ಅಪ್ಪಿಕೊಂಡು ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡಿದಾಗ ಮಠಗಳು ಇನ್ನಷ್ಟು ಬೆಳೆಯುತ್ತವೆ. ಕರ್ನಾಟಕದ ಪ್ರಗತಿಯಲ್ಲಿ ಮಠಗಳ ಕೊಡುಗೆ ಅಪ್ರತಿಮವಾಗಿದ್ದು, ನಿಸ್ವಾರ್ಥ ಸೇವೆಗೆ ನಮ್ಮ ಇಲಾಖೆಯಿಂದ ಸಂಪೂರ್ಣ ಸಹಕಾರ ನೀಡುತ್ತೇವೆ. ಶಿಕ್ಷಣದಿಂದ ಮಾತ್ರ ಜಗತ್ತಿನಲ್ಲಿ ಬದಲಾವಣೆ ಸಾಧ್ಯ. ಲತಾ ಕುಮಾರಿ ಅವರು ಹಾಸನ ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿ ಬಂದಿರುವುದು ಸಂತೋಷದ ಸಂಗತಿ. ನಮ್ಮ ಜಿಲ್ಲೆಯಲ್ಲಿ ಸಹಾಯಕ ಆಯುಕ್ತೆಯಾಗಿ ತಮ್ಮ ಮೊದಲನೇ ಸೇವಾ ಹುದ್ದೆಯಲ್ಲಿ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದಾರೆ. ಜನರ ಜೊತೆ ಸ್ಪಂದಿಸಿ ಎಂತಹ ಕ್ಲಿಷ್ಟಕರ ಸಮಸ್ಯೆ ಇದ್ದರೂ ಕೂಡ ಬಗೆಹರಿಸುವ ಗುಣವಿದೆ. ಜಿಲ್ಲೆಯ ಜನರು ಅವರ ಸೇವೆಯನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದರು. ಶ್ರೀ ಸೋಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಶ್ರೀ ಪುಷ್ಪಗಿರಿ ಮಠ ರಾಜ್ಯ, ದೇಶ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ ಎಂದರೆ ಎಲ್ಲರ ಸಹಕಾರದಿಂದ ಎಂದು ಹೆಮ್ಮೆಯಿಂದ ಹೇಳಬೇಕಾಗುತ್ತದೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಚುನಾವಣೆ ಹಿನ್ನೆಲೆಯಲ್ಲಿ ನಮ್ಮ ಮಠಕ್ಕೆ ಬಂದ ಸಂದರ್ಭದಲ್ಲಿ ಕೇವಲ 10 ಅಡಿ ಕೊಠಡಿಯಲ್ಲಿದ್ದೆವು. ಅವರು ಬಂದು ಹೋದ ನಂತರ 1 ಅಡಿ ಎತ್ತರಕ್ಕೆ ಹೋಯಿತು. ಇಂದು ನಾವು ವೈದ್ಯಕೀಯ ಕ್ಷೇತ್ರಕ್ಕೆ ಕಾಲಿಡುತ್ತಿರುವುದು ಸಂತೋಷದ ಸಂಗತಿ. ಇದಕ್ಕೆ ಕಾರಣ ಕಾರ್ಯಕರ್ತರು. ರಾಜ್ಯ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಆರ್ ಪಾಟೀಲ್ ಅವರು ನಮ್ಮ ಮಠ ಅವರಿಗೆ ಎಂದು ಆಭಾರಿಯಾಗಿದೆ. ಅವರಿಗೆ ನೀವೇ ಬಂದು ಉದ್ಘಾಟನೆ ಮಾಡಿಕೊಡಬೇಕೆಂದು ಕೇಳಿಕೊಂಡಿದ್ದೆವು. ಅವರಿಗೆ ಕೆಲಸದ ಒತ್ತಡವಿದ್ದರೂ ಉದ್ಘಾಟನೆ ಮಾಡಿದ್ದಾರೆಂದು ಸಂತೋಷ ತಂದಿದೆ ಎಂದು ಹೇಳಿದರು. ಬೇಲೂರು ಕ್ಷೇತ್ರದ ಶಾಸಕ ಎಚ್.ಕೆ. ಸುರೇಶ್ ಮಾತನಾಡಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂತೆ ಶ್ರೀ ಪುಷ್ಪಗಿರಿ ಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಚಿಕ್ಕ ವಯಸ್ಸಿನಲ್ಲೇ ಕೇವಲ 10 ವರ್ಷಗಳಲ್ಲಿ ಇಂತಹ ಇವತ್ತಿನ ಸಮಾಜಕ್ಕೆ ಅವಶ್ಯವಾಗಿ ಬೇಕಾಗಿರುವ ಆಹಾರ, ಶಿಕ್ಷಣ ಹಾಗೂ ಆರೋಗ್ಯ ಸೇರಿದಂತೆ ಹಲವು ಮೂಲಭೂತ ಸೌಕರ್ಯ ನೀಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದಾರೆ. ಅವರ ಪ್ರಯತ್ನ ಹೀಗೆ ಮುಂದುವರಿಯಿತು. ಇದರ ಜೊತೆಗೆ ಹಾಸನ ನಗರದಲ್ಲಿ 100 ಹಾಸಿಗೆ ಮಲ್ಟಿ ಸ್ಪೆಷಲ್ ಆಸ್ಪತ್ರೆ ನಿರ್ಮಾಣ ಮಾಡಲು ಹೊರಟಿರುವುದು ಹಾಸನ ಜನತೆಗೆ ಒಳ್ಳೆಯ ಬೆಳವಣಿಗೆ. ಸರ್ಕಾರದಿಂದ ಸಿಗುವ ಸೌಲಭ್ಯ ಸಹಕಾರ ನೀಡುತ್ತೇನೆ ಎಂದು. ಇನ್ನು ಕಾರ್ಯಕ್ರಮದಲ್ಲಿ ಸಂಸದ ಶ್ರೇಯಸ್ ಪಾಟೀಲ್, ಜಿಲ್ಲಾಧಿಕಾರಿ ಲತಾ ಕುಮಾರಿ, ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ, ಗ್ರಾನೆಟ್ ರಾಜಶೇಖರ್, ಮಹಾನಗರ ಪಾಲಿಕೆ ಅಧ್ಯಕ್ಷ ಗಿರೀಶ್ ನೀರಪ್ಪ ಕೂಡ ಅಧ್ಯಕ್ಷ ಪಾಟೀಲ್, ಶಿವಪ್ಪ, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಗುರುಪ್ರಸಾದ್, ಶ್ರೀ ಪುಷ್ಪಗಿರಿ ಮಠದ ಆಡಳಿತ ಅಧಿಕಾರಿ ಕುಮಾರಸ್ವಾಮಿ, ಶ್ರೀ ಪುಷ್ಪಗಿರಿ ಸಂಸ್ಥಾನ ಮಠ ಸಹ ಕಾರ್ಯದರ್ಶಿ ಹಿರಣ್ಣಯ್ಯ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಇಲ್ಲಿ ಸ್ವಾಮೀಜಿಯವರ ದೂರದೃಷ್ಟಿ, ಅವರ ಪರಿಶ್ರಮ ಮತ್ತು ಅವರ ಸತತ ಪ್ರಯತ್ನದಿಂದ ಅನೇಕ ವಿದ್ಯಾಸಂಸ್ಥೆಗಳನ್ನ ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಮತ್ತು ಈಗ ಹೊಸ ಆಯಾಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅದೇನು ಅಂತಂದರೆ, ಇಲ್ಲಿ ವೈದ್ಯಕೀಯ ಶಿಕ್ಷಣದಲ್ಲಿ ಅನೇಕ ಸಂಸ್ಥೆಗಳನ್ನು, ಅನೇಕ ಇನ್ಸ್ಟಿಟ್ಯೂಟನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅದು ಅಲೈಡ್ ಹೆಲ್ತ್ ಸೈನ್ಸಸ್ ಕಾಲೇಜ್ ಆಗಿರ್ಬೋದು, ಫಿಸಿಯೋಥೆರಪಿ ಕಾಲೇಜ್ ಆಗಿರ್ಬೋದು ಮತ್ತು ಮುಂದೆ ನರ್ಸಿಂಗ್ ಕಾಲೇಜ್ ಮಾಡ್ತಕ್ಕಂಥ ಉದ್ದೇಶ ಕೂಡ ಇದೆ. ನನಗೆ ಸಂತೋಷ ಏನು ಅಂತಂದರೆ, ಇವತ್ತು ಮಠಮಾನ್ಯಗಳ ಏನು ಮುಖ್ಯಸ್ಥರು ಸ್ವಾಮೀಜಿಗಳು ಸಾರ್ವಜನಿಕ ಹಿತಾಸಕ್ತಿಯಿಂದ ಜನರ ಕಲ್ಯಾಣಕ್ಕಾಗಿ ಇವು ಸಂಸ್ಥೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದಾರಲ್ಲ, ಇದು ಸಾರ್ವಜನಿಕರಿಗಾಗಿ ಇದರಿಂದ ಅನುಕೂಲ ಆಗಲಿದೆ. ಇಂಥ ಕೆಲಸ ಕಾರ್ಯಗಳು ಎಲ್ಲರೂ ಮಾಡಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ,
ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ. ಎಲ್ಲ ಪುರಾತನ ಶರಣರು ನೆರೆದು ಭಕ್ತಿ ಭಿಕ್ಷೆಯ ನಿಕ್ಕಿದೊಡೆ ಎನ್ನ ಪಾತ್ರೆ ತುಂಬಿತ್ತು ನೋಡ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದರ ಅರ್ಥ ನಾವೊಬ್ಬರು ಭಿಕ್ಷಕರು ಇದ್ದ ಹಾಗೆ. ಸ್ವಾಮೀಜಿಯವರು, ಸನ್ಯಾಸಿಗಳು, ಸಮಾಜಕ್ಕೆ ಸುಧಾರಕರು ಅಂತಂದ್ರೆ ನಾವು ಕುತ್ಕೊಂಡಲ್ಲೇನೆ ತಥಾಸ್ತು ಅಂದ ತಕ್ಷಣ ಯಾವುದೂ ಆಗೋದಿಲ್ಲ. ನಮ್ಮ ಭಿಕ್ಷೆ ಪಾತ್ರೆಯನ್ನ ಎಲ್ಲರ ಹತ್ತಿರ ತಗೊಂಡು ಹೋದಾಗ ಅವರು ಒಂದಿಷ್ಟು ಮಾರ್ಗದರ್ಶನ ಅಂತ ಮಾಡ್ತಾರೆ, ಒಂದಿಷ್ಟು ಕೈಲಾದ ಸೇವೆಯನ್ನ ಮಾಡ್ತಾರೆ, ಒಂದಿಷ್ಟು ಇಲಾಖೆಯಲ್ಲಿ ಕೆಲಸವನ್ನ ಮಾಡಿಕೊಡ್ತಾರೆ. ಅದೆಲ್ಲದರ ಮುಖಾಂತರ ಒಂದು ಸುಂದರವಾದ ಕ್ಷೇತ್ರವನ್ನು ನಾವು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಇವತ್ತು ಪುಷ್ಪಗಿರಿ 10 ವರ್ಷದಲ್ಲಿ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ, ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಪುಷ್ಪಗಿರಿ ಹೆಸರಾಗಿದೆ ಅಂತಂದ್ರೆ ಅದಕ್ಕೆ ಎಲ್ಲರ ಕೊಡುಗೆ ಬಹಳ ಅತ್ಯಮೂಲ್ಯ ಅಂತ ನಾವು ಅದು ಕೂಡ ಭಾವಿಸ್ಕೊಂಡು, ಅದಕ್ಕೆ ಸಹಕಾರ ಕೊಟ್ಟಂತ ಪ್ರತಿಯೊಂದು ಇಲಾಖೆಯ ಅಧಿಕಾರಿ ವರ್ಗದವರಿಂದ ಹಿಡಿದು ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇದ್ದಂಥ ಸಂದರ್ಭದಲ್ಲಿ 10 ಅಡಿ ರೂಮಲ್ಲಿ ನಾವಿದ್ದೀವಿ. ಪಟ್ಟದ್ರವರು ಒಂದು ಸಲ MP ಎಲೆಕ್ಷನ್ ಚುನಾವಣೆಗೆ ಬಂದಂಥ ಸಂದರ್ಭದಲ್ಲಿ ಅವರು ಹೀಗೆ ಕುತ್ಕೊಂಡು ಅಲ್ಲಿ ಟೀ ಕುಡಿತಿದ್ರು ಮಠದೊಳಗೆ. ಸ್ವಾಮೀಜಿ ಇಷ್ಟೇನಾ ಅಂತ ಅಂದರು. ಇಷ್ಟೇ ಸ ಅಂತ ಅಂದ್ವಿ. ಅವತ್ತಿನಿಂದ ಪ್ರಾರಂಭ ಆದಂಥ 10-15 ವರ್ಷದ ಕೆಲಸಗಳು ನಿರಂತರವಾಗಿ ನಡೀತಾ ಇವತ್ತಿನವರು ಕೂಡ ಒಂದೊಂದೇ ಹೆಜ್ಜೆಗಳನ್ನು ಇಡ್ತಾ ಬಂದಿದೆ. ಅದಕ್ಕೆಲ್ಲರ ಸಹಕಾರ ಇರೋದ್ರಿಂದ ನಾವು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ನಮಗೆ ಇನ್ನೊಂದು ವಿಶೇಷ ಸಾಧನೆ ಅಂತಂದರೆ, ಇವತ್ತು ವೈದ್ಯಕೀಯ ಶಿಕ್ಷಣ, ವೈದ್ಯಕೀಯ ಕ್ಷೇತ್ರದಲ್ಲಿ ಇವತ್ತು ಪುಷ್ಪಗಿರಿ ಕಾಲಿಡ್ತಾ ಇರುವಂಥದ್ದು, ಅದು ಪುಷ್ಪಗಿರಿ ಅತಿ ಹೆಮ್ಮೆಯ ವಿಷಯ ಅಂತ ನಾವು ಅದು ಕೂಡ ಭಾವಿಸ್ಕೊಂಡಿದ್ದೀವಿ. ಇವತ್ತು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದು ಆಹಾರ, ಮೊದಲನೇದಾಗಿ ಮನುಷ್ಯರಿಗೆ ಬೇಕಾಗಿರ್ತಕ್ಕಂಥದ್ದು ಆಹಾರ, ಶಿಕ್ಷಣ ಮತ್ತು ಆರೋಗ್ಯ. ಈ 3 ಕ್ಷೇತ್ರಗಳಲ್ಲಿ ಯಶಸ್ವಿಯಾದಂತಹ ಸಾಧನೆಯನ್ನು ಮಾಡ್ತಕ್ಕಂಥ ಏಕೈಕ, ಯಾವುದೇ ಜಾತಿ ಧರ್ಮವನ್ನು ಏರಿಸ್ತಲೇ ಯಶಸ್ವಿಯ ಹಾದಿಯಲ್ಲಿ ಒಂದು ಸಮಾಜ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಕೀರ್ತಿ ಚಿಕ್ಕದಾದರೂ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಕ್ಕಂಥ ಸಂದೇಶವನ್ನು ಸಮಾಜಕ್ಕೆ ಕೊಡ್ತಕ್ಕಂಥದ್ರಲ್ಲಿ ಪರಮ ಪೂಜ್ಯರು ಪ್ರಪ್ರಥಮ ಅಂತಕ್ಕಂಥ ಸಂದೇಶವನ್ನು ನಾನು ಕೊಡಬೇಕಾಗ್ತದೆ. ಅದರಲ್ಲಿ ಯಾವುದೇ ಇದಿಲ್ಲ. ಪರಮ ಪೂಜ್ಯರು ಏನೋ ಮಠಾಧಿಪತಿಗಳೇ ಆದ ದಿವಸದಿಂದ ನಾನು ನೋಡ್ತಾ ಇದ್ದೀನಿ. ಒಂದು ದಿವಸ, ಒಂದು ನಿಮಿಷನೂ ಇದಿಲ್ದಂಗೆ 4-5 ಗಂಟೆಗಳ ಅವರ ಒಂದು ಇದನ್ನ ಬಿಟ್ಟರೆ ಪ್ರತಿ ಕ್ಷಣ ಒಂದು ವ್ಯವಸಾಯಕ್ಕೆ ಒತ್ತನ್ನು ಕೊಡ್ತಕ್ಕಂಥದ್ದು, ಮಠದ ಏಳಿಗೆಗೆ ಒತ್ತನ್ನು ಕೊಡ್ತಕ್ಕಂಥದ್ದು, ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತಕ್ಕಂಥದ್ದು. ಇವತ್ತು ಒಂದಿಷ್ಟು ಹೆಜ್ಜೆಯನ್ನು ಮುಂದಿಟ್ಟು ಆರೋಗ್ಯವೇ ಭಾಗ್ಯ ಅಂತಕ್ಕಂಥದ್ದು ನಾವೇನು ಕಲ್ಪನೆಯನ್ನು ಮಾಡ್ತೀವಿ, ಅದನ್ನ ಸ್ಥಳೀಯವಾಗಿ ಆರೋಗ್ಯವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಆರೋಗ್ಯ ಕ್ಷೇತ್ರಕ್ಕೂ ಸಹ ಪಾದಾರ್ಪಣೆಯನ್ನು ಮಾಡಿದರೆ ನಿಜವಾಗ್ಲೂ ಸಹ ಪರಮ ಪೂಜ್ಯರಿಗೆ ನಾನು ಬೇಲೂರು ವಿಧಾನಸಭಾ ಕ್ಷೇತ್ರದ ಪರವಾಗಿ, ಹಾಸನ ಜಿಲ್ಲೆಯ ಪರವಾಗಿ ಅವರಿಗೆ ವಿಶೇಷವಾದಂತಹ ಅಭಿನಂದನೆಯನ್ನ, ಗೌರವವನ್ನು